ನೋಡಿ, ಆ, ಮಧ್ಯಪ್ರಾಂತದ ಯುದ್ಧದ ಪರಿಣಾಮವಾಗಿ ನಮ್ಮ ರಾಜ್ಯದ ಆಟೋ ಚಾಲಕರು ಏನೆಲ್ಲ ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಗೊತ್ತಿರೋಂಥ ವಿಚಾರ. ಆದರೆ ಸಾರಿಗೆ ಇಲಾಖೆ ಇರಲಿ, ಸಾರಿಗೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿರಲಿ, ಆಟೋ ಚಾಲಕರಿಗೆ ಒಂದಿಷ್ಟು ಪರ್ಯಾಯ ದಾರಿನ ಹುಡುಕಿ ಕೊಡೋದ್ರಲ್ಲಿ ಎಲ್ಲೋ ಒಂದು ಕಡೆ ವಿಫಲವಾಗಿ ಈ ಸರ್ಕಾರನ ನಡೆಸ್ತಾ ಇದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಯಾಕೆಂದರೆ ಸರ್ಕಾರ ಹಲವಾರು ಬಾರಿ ಸ್ವಾವಲಂಬಿ ಯೋಜನೆ ಅಡಿಯಲ್ಲಿ ವಾಹನಗಳನ್ನ ಕೊಡ್ತೀವಿ ಅಂತ ಹೇಳಿ ಪ್ರಚಾರಗಳನ್ನ ಮಾಡ್ತಾರೆ. ಆದರೆ ಆ ಸ್ವಾವಲಂಬಿ ಯೋಜನೆ ಅಡಿಯಲ್ಲಿ ಬರುವಂಥ ವಾಹನಗಳು ಎಲ್ಲೂ ಒಂದು ಕಡೆ ಆ ಒಂದು ಸಾರಿಗೆ ಇಲಾಖೆಯ ಅಧಿಕಾರಿಗಳ ಕೈ ಮುಷ್ಟಿ ಒಳಗಡೆ ಎಲ್ಲೋ ಒಂದು ಕಡೆ ಮುಚ್ಚಾಕುವಂಥ ಕೆಲಸಗಳು ನಡೀತಾ ಬರ್ತಾ ಇದೆ. ಸೊ ಹಾಗಾಗಿ ಇನ್ನೇನು ಸ್ಕೂಲ್ಗಳೆಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಆಟೋ ಚಾಲಕರು LPG ದರ ಜಾಸ್ತಿಯಿಂದವ LPG ಆಟೋಗಳನ್ನ ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ ಒಂದು ಕಡೆ ಓಡಾಡ್ತಾ ಇದ್ರೆ, ಇನ್ನೊಂದು ಕಡೆ ಬಾಡಿಗೆ ಇಲ್ದಿರ ರಸ್ತೆಗಳಲ್ಲಿ ಗಾಡಿಗಳನ್ನ ನಿಲ್ಲಿಸ್ಕೊಳ್ಳೋವಂಥ ವ್ಯವಸ್ಥೆ ಆಗ್ತಾಯಿದೆ. ಸೊ ಹಾಗಾಗಿ ಎಷ್ಟೋ ಜನ ಈ LPG ಆಟೋ ಓಡಿಸೋವಂಥವರು ಚಾಲಕರೆಲ್ಲರೂ ಕೂಡ ಈ ಆಟೋಗಳನ್ನ ಮಾರಿ ಬೇರೆ ಬೇರೆ ಕೆಲಸ ಕಾರ್ಯ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ಹಾಗಾಗಿ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಮತ್ತು ವಿಶೇಷವಾಗಿ ಆಟೋ ಚಾಲಕರಿಗೆ ಅಂತ ಹೇಳಿ ಒಂದು ಸಬ್ಸಿಡಿನ ಬಿಡಬೇಕು. ಆ ಸಬ್ಸಿಡಿ ನೇರವಾಗಿ ಆಟೋ ಚಾಲಕರಿಗೆ ತಲುಪೋಂಥ ನಿಟ್ಟಿನಲ್ಲಿ ಆಗಬೇಕು. ಸೊ ಹಾಗಾಗಿ ಏನಾದರೂ ಮಾಡಿದಂಥ ಸಂದರ್ಭದಲ್ಲಿ ಆಟೋ ಚಾಲಕರು ಒಂದಿಷ್ಟು ಚೇತರಿಸ್ಕೊಳ್ಳಿಕ್ಕೆ ಈಗ ಸದ್ಯದ ಒಂದು ಪರಿಸ್ಥಿತಿಗೆ ಈಸಿ ಆಗ್ತದೆ. ಅದೇ ರೀತಿ ಆ ಸಬ್ಸಿಡಿ ಬಿಡೋವರೆಗೂ ಕೂಡ ನಮ್ಮ ಆಟೋ ಚಾಲಕರಿಗೆ ಪ್ರತಿಯೊಬ್ಬರಿಗೂ ಕೂಡ ತಿಂಗಳಿಗೆ 15,000 ರೂಪಾಯಿ ಧನ ಸಹಾಯನೂ ಕೂಡ ಸರ್ಕಾರದ ವತಿಯಿಂದ ಮಾಡಬೇಕು, ಈ LPG ದರ ಎಲ್ಲ ಕಮ್ಮಿ ಆಗೋವರೆಗೂ. ಸೊ ಹಾಗಾಗಿ ಆದಷ್ಟು ಬೇಗ ಸರ್ಕಾರ ಅಧಿಕಾರಿಗಳು ಕೂತ್ಕೊಂಡು ಈ ಸಬ್ಸಿಡಿಯನ್ನು ಬಿಟ್ಟು ಒಂದು ಚಾಲಕರ ಒಂದು ಬದುಕನ್ನ ಉಳಿಸ್ಬೇಕು ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.